ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಕೃಷಿ ಯೋಗಿ ಚಾನಲಿಂದ ಸ್ವಾಗತ. ಈಗಾಗಲೇ ರಾಜ್ಯದಲ್ಲಿ ಬಿಸಿಲು ಜಾಸ್ತಿಯಾಗಿರೋ ಕಾರಣಕ್ಕಾಗಿ ಎಲ್ಲ ಜನರಿಗೂ ಒಂದು ಬೇಸರವಾಗ್ತಿದೆ. ಯಾಕಂದರೆ ಈ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ 47 ಡಿಗ್ರಿ ಸೆಲ್ಸಿಯಸ್ಸು ರೆಕಾರ್ಡ್ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ 47 ಡಿಗ್ರಿ ಸೆಲ್ಸಿಯಸ್ ರೆಕಾರ್ಡ್ ಆಗಿದೆ. ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ಸು ರೆಕಾರ್ಡ್ ಆಗಿದೆ. ಇದೇ ರೀತಿ ಹಲವಾರು ಜಿಲ್ಲೆಗಳಲ್ಲಿ ತಾಪಮಾನ ಜಾಸ್ತಿಯಾಗಿರೋದು ಕಂಡುಬಂದಿದೆ. ಆದರೆ ರಾಜ್ಯದಲ್ಲಿ ಈಗ ಹವಾಮಾನ ಇಲಾಖೆಯಿಂದ ಏನು ಸೂಚನೆ ಬಂದಿರೋ ಪ್ರಕಾರ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇಲ್ಲಿ ಸೂಚನೆ ಬಂದಿದೆ. ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ್ಯಾವ ಜಿಲ್ಲೆಗಳಲ್ಲಿ ಈಗ ಮಳೆ ಆಗುವ ಸಾಧ್ಯತೆ ಇದೆ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ ಅಂತ ನೋಡೋಣ. ಮೇ 7 ನಂತರ ಹವಾಮಾನ ಇಲಾಖೆ ಪ್ರಕಾರ ರಾಜ್ಯದಲ್ಲಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಸೂಚನೆ ಬಂದಿದೆ. ಅದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ಬಳ್ಳಾರಿ, ಬೆಂಗಳೂರು ರೂರಲು, ಬೆಂಗಳೂರು ಅರ್ಬನು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಬೀದರು, ಹಾಸನ, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಸೂಚನೆ ಬಂದಿರೋ ಪ್ರಕಾರ ಮಾಹಿತಿ ಬಂದಿದೆ. ಈಗಾಗಲೇ ಮೇ 6ರಂದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರದಲ್ಲಿ ಮಳೆ ಬಿದ್ದಿರುವ ಒಂದು ಸುದ್ದಿಯನ್ನು ಬಂದಿದೆ. ಅದೇ ರೀತಿ ಹವಾಮಾನ ಇಲಾಖೆಯ ವೈಜ್ಞಾನಿಕರ ಪ್ರಕಾರ ಈ ವರ್ಷ ಮುಂಗಾರು ಮಳೆಯಲ್ಲಿ ಲಾ ನಿನೋ ಎಫೆಕ್ಟನ್ನು ಕಂಡುಬರಲಿದೆ. ಅದರ ಪ್ರಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಮಾಹಿತಿಯನ್ನು ಬರ್ತಾ ಇರುತ್ತೆ. ಅದೇ ರೀತಿ ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ವಿಜಯಪುರ, ತುಮಕೂರು, ವಿಜಯನಗರ ಈ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ. 2024ನೇ ಮುಂಗಾರು ಮಳೆಯ ಪ್ರಾರಂಭದ ಹಂತದಲ್ಲಿ ಸಾಮಾನ್ಯ ಮಳೆಯಾಗಲಿದೆ ಅಂತ ಈ ಹವಾಮಾನ ಇಲಾಖೆಯಿಂದ ಸೂಚನೆ ಪ್ರಕಾರ ತಿಳಿದು ಬಂದಿದೆ. ಅದೇ ರೀತಿ ರಾಜ್ಯದಲ್ಲಿ ಮುಂಗಾರು ಮಳೆಯ ಒಂದು ಮಧ್ಯಮ ಹಂತದಲ್ಲಿ ಉತ್ತಮ ಮಳೆಯಾಗಲಿದೆ ಎಂದು ಈ ಹವಾಮಾನ ಇಲಾಖೆಯಿಂದ ಸೂಚನೆ ಪ್ರಕಾರ ತಿಳಿದು ಬಂದಿದೆ. ಈ ವರ್ಷ ಮುಂಗಾರು ಉತ್ತಮವಾಗಲಿದೆ ಎಂದು ಹೇಳಲಿಕ್ಕೆ ಲಾ ನಿನೋ ಎಫೆಕ್ಟು ಒಂದು ಕಾರಣವಾಗಿದೆ. ಹಾಗಾದರೆ ಈ ಲಾ ನಿನೋ ಎಫೆಕ್ಟ್ ಅಂದರೆ ಏನು? ಈ ಲಾ ನಿನೋ ಪರಿಣಾಮ ಅಂದರೆ ಏನು ಅಂತಂದರೆ, ಲಾ ನಿನೋ ಪರಿಣಾಮವು ಮಧ್ಯ ಮತ್ತು ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಸರಾಸರಿ ಸಮುದ್ರದ ಮೇಲೆ ತಾಪಮಾನಕ್ಕಿಂತ ತಂಪಾಗಿರುವ ಹವಾಮಾನ ಮಾದರಿಯಾಗಿದೆ. ಇದು ಪ್ರಪಂಚದಾದ್ಯಂತ ವಿವಿಧ ಹವಾಮಾನ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂತ ಊಹೆಯನ್ನು ಮಾಡಲಾಗಿದೆ. ಉದಾಹರಣೆಗೆ, ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗಲಿಕ್ಕೆ ಈ ಲಾ ನಿನೋ ಎಫೆಕ್ಟು ಕಾರಣವಾಗಿದೆ. ಇದು ಪ್ರತಿ 2 ರಿಂದ 5 ವರ್ಷಕ್ಕೆ ಒಂದು ಸಲ ನಮಗೆ ಲಾ ನಿನೋ ಎಫೆಕ್ಟು ನೋಡಲಿಕ್ಕೆ ಕಾಣಿಸಿಕೊಳ್ತದೆ. ಇದು ಲಾ ನಿನೋ ಎಫೆಕ್ಟು ನಮಗೆ ಪರಿಣಾಮ ಇದ್ದಾಗ ಮಳೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಒಂದು ಊಹೆಯನ್ನು ಮಾಡಲಾಗ್ತದೆ. ಧನ್ಯವಾದಗಳು.